ಹೋಗ್ತಾನೆ ಬನ್ನಿ. Happy Christmas to you. Looking forward. To everyone, most Bishop Bengaluru and all your brothers and sisters, welcome, love, hope and together. Christmas ಇದು ಸಂಭ್ರಮಿಸುವ ಆಚರಣೆಯಾಗಿದೆ. ಇವತ್ತು ಕ್ರಿಸ್ಮಸ್ ಹಬ್ಬ ಒಂದು ಹಬ್ಬವಾಗಿದೆ. ಕ್ರೈಸ್ತ ಭಕ್ತಾದಿಗಳಿಗೆ ಮಾತ್ರವಲ್ಲ, ಆದರೆ ಎಲ್ಲ ಜನರಿಗೂ ವಿಶೇಷವಾದ ಒಂದು ದಿನವಾಗಿದೆ. ಉದಾಹರಣಕರವಾಗಿ ಇವತ್ತು ಈ ದೇವಾಲಯದಲ್ಲಿ ಹಲವಾರು ಜನರು ಬಂದು ಪ್ರಾರ್ಥನೆ ಮಾಡ್ತಾರೆ. ಏಕೆಂದರೆ ಪ್ರಭು ಯೇಸು ನಮ್ಮ ಜೀವನಕ್ಕೆ ಶಾಂತಿ ಪ್ರೀತಿಯನ್ನು ನೀಡುವರಾಗಿದ್ದಾರೆ. ಇದನ್ನು ಅನುಭವಿಸಿದ್ದಾರೆ ಜನರು. ಆದ್ದರಿಂದ ಪ್ರತಿ ವರ್ಷವೂ ದೇವರ ಆ ಒಂದು ಕರುಣೆಯನ್ನು, ಅವರ ಅನುಗ್ರಹವನ್ನು ಪಡೆಯೋದಕ್ಕೆ ಬರ್ತಾರೆ. ವಿಶೇಷವಾಗಿ ಈ ಹಬ್ಬವು ಪ್ರಭುವಿನ ಜನ್ಮವನ್ನು ನಾವು ಸ್ಮರಿಸುವುದು ಮಾತ್ರವಲ್ಲ, ಪ್ರಭು ಯೇಸು ಬಿಟ್ಟು ಹೋಗಿದಂತಹ ಆ ಮಾರ್ಗದರ್ಶನವನ್ನು ನಾವು ಅನುಸರಿಸುತ್ತಾ, ಪ್ರಭು ಯೇಸು ಹೇಳಿದ ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ. ಆದ್ದರಿಂದ ಅವರಲ್ಲಿ ಆ ಒಂದು ವಿಶ್ವಾಸ ನಂಬಿಕೆ ಇಡುವಾಗ ಈ ನಮ್ಮ ಬದುಕಿನಲ್ಲಿ ಒಳ್ಳೆಯ ಜೀವನವನ್ನು, ಒಳ್ಳೆಯ ವ್ಯಕ್ತಿತ್ವದ ಆ ಜೀವನವನ್ನು ನಾವು ಜೀವಿಸಲು ಸಾಧ್ಯವಾಗಬೇಕಾದರೆ ನಮಗೆ ದೇವರ ಅನುಗ್ರಹ ಸಹಾಯ ಬೇಕಾಗ್ತದೆ. ಹೀಗಿರುವಲ್ಲಿ ಕ್ರಿಸ್ಮಸ್ ಹಬ್ಬವು ಎಲ್ಲರಿಗೂ ದೇವರ ಈ ಒಂದು ಪ್ರೀತಿ, ಶಾಂತಿ, ಸಮಾಧಾನ ನೀಡುವ ಒಂದು ಹಬ್ಬವಾಗಿದೆ. ಕ್ರಿಸ್ಮಸ್ ಹಬ್ಬ ಎಂದು ಹೇಳುವಾಗ ಬರೀ ನಮ್ಮ ಎಲ್ಲ ಆಚರಣೆಗಳು ಮಾತ್ರವಲ್ಲ, ಹೊಸ ಬಟ್ಟೆ ಮತ್ತು ಎಲ್ಲ ರೀತಿಯ ಅಲಂಕೃತದ ಆ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತೇವೆ.
ಅದರಲ್ಲಿ ಇಲ್ಲ ನಿಜವಾಗಿಯೂ ಕ್ರಿಸ್ಮಸ್ ಹಬ್ಬದ ಆ ಒಂದು ಸಂತೋಷ. ನಾವೆಲ್ಲರೂ ಒಳ್ಳೆಯ ಜೀವಿಗಳಾಗಿರಬೇಕು, ಇತರರಿಗೆ ಹಂಚಿಸಿಕೊಡುವ ಮಕ್ಕಳಾಗಿರಬೇಕು. ಪ್ರಭು ಯೇಸು ತನ್ನನ್ನೇ ಪರಿತ್ಯಾಗ ಮಾಡಿದರು, ಅವರ ರಕ್ತವನ್ನು ಸುರಿಸಿದರು, ಶಿಲುಬೆಯ ಮರಣವನ್ನು ಅವರು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಆ ಮರಣದ ಸಾವು, ಶಿಲುಬೆಯ ಸಾವು. ಆದರೆ ಪ್ರಭು ಯೇಸುವಿನ ಹಿಂಬಾಲಕರಾಗಿರಲಿ, ಅದೇ ಸಮಯದಲ್ಲಿ ಪ್ರಭು ಯೇಸುವ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಪಡೆದಿರುವವರಿಗೆ ಆ ಪ್ರಭು ಯೇಸುವಿನ ಮಾತುಗಳು ಮತ್ತು ಆ ಪ್ರಭು ಯೇಸುವಿನಿಂದ ಅನುಗ್ರಹ ವರಗಳನ್ನು ಪಡೆದು ಅನುಭವಿಸಿದ್ದಾರೆ ಜನರು, ಎಲ್ಲ ವಿಧದ ಜನರು. ಈ ಒಂದು ಹಬ್ಬದಂದು ನಿಮ್ಮೆಲ್ಲರಿಗೂ ಪ್ರಭು ಯೇಸುವಿನ ನಾಮದಲ್ಲಿ ನಿಮಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರುತ್ತೇನೆ. ಪ್ರಭು ಯೇಸು ಎಲ್ಲರಿಗೂ ಶಾಂತಿಯನ್ನು, ಪ್ರೀತಿಯನ್ನು ನಮಗೆ ತಂದು ನಾವೆಲ್ಲರೂ ಹೊಸ ಜೀವಿಗಳಾಗಿ ಜೀವಿಸಿ ಎಲ್ಲರಿಗೂ ನಾವು ಸಹಾಯವನ್ನು ಮಾಡುತ್ತಾ, ಎಲ್ಲರ ಜೊತೆಯಲ್ಲಿ ನಾವು ಪ್ರೀತಿಯಿಂದ ಬಾಳುತ್ತಾ, ಒಗ್ಗಟ್ಟಿನಿಂದ ಬಾಳುತ್ತಾ, ಈ ರೀತಿಯಲ್ಲಿ ನಾವು ಶಾಂತಿ ಸಮಾಧಾನವನ್ನು ಅನುಭವಿಸೋಣ. ನಿಮ್ಮೆಲ್ಲರಿಗೂ ಪುನಃ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಎಲ್ಲರಿಗೂ ಸಹ 2025ನೇ ವರ್ಷದ ಕ್ರಿಸ್ಮಸ್ ಹಬ್ಬದ ತುಂಬು ಹೃದಯದ ಶುಭಾಶಯಗಳನ್ನು ವ್ಯಕ್ತಪಡಿಸ್ತೇನೆ. ನಮ್ಮ ಚಿಕ್ಕಬಳ್ಳಾಪುರದ ಅತ್ಯಂತ ಹಳೆಯ ಕ್ರೈಸ್ತ ದೇವಾಲಯ ಆಗಿರ್ತಕ್ಕಂತಹ ಸೇಂಟ್ ಝೇವಿಯರ್ಸ್ ಚರ್ಚ್ ಈ ಆವರಣದಲ್ಲಿ ಇವತ್ತು ಸಂಜೆ ಅತ್ಯಂತ ವಿಜೃಂಭಣೆಯಿಂದ, ಅತ್ಯಂತ ಸಡಗರವಾಗಿ ಏನು ಕ್ರಿಸ್ಮಸ್ ಆಚರಣೆಯ ಭಾಗವಾಗಿ ನನ್ನನ್ನು ಆಹ್ವಾನಿಸಿದರು. ಇವತ್ತು ವಿಶೇಷವಾಗಿ ಬೆಂಗಳೂರಿನಿಂದ ಆರ್ಕ್ ಬಿಷಪ್ ಆಗಿರ್ತಕ್ಕಂತಹ ಅಯ್ಯ ಜೋಸೆಫ್ ಸೂಸೆನಾಥನ್ರವರು ಮತ್ತು ಅಮೇರಿಕಾದಿಂದ ವಿಕ್ಟರ್ರವರು ಮತ್ತು ನಮ್ಮ ಚಿಕ್ಕಬಳ್ಳಾಪುರದ ASP ಆಗಿರ್ತಕ್ಕಂತಹ ಸುನೀಲ್ರವರು ಎಲ್ಲರೂ ಸಹ ಇವತ್ತು ವಿಶೇಷವಾಗಿ ಈ ದೇವಾಲಯದ ಸಭಾಪಾಲಕರಾದಂಥ ಆಲ್ಬನ್ ಜಿಯೋರವರ ನೇತೃತ್ವದಲ್ಲಿ ಇವತ್ತು ಕ್ರಿಸ್ಮಸ್ನ ಕಾರ್ಯಕ್ರಮ ಅತ್ಯಂತ ಸಡಗರ ಮತ್ತು ಅರ್ಥಗರ್ಭಿತವಾಗಿ ಬಂದಿದೆ. ವಿಶೇಷವಾಗಿ ಸೂಸೈನಾಥನ್ರವರು ಕೊಟ್ಟಂತಹ ಶಾಂತಿ ಸಂದೇಶ ಏನಿದೆ, ಯೇಸುವಿನ ಹೆಸರಿನಲ್ಲಿ ಇವತ್ತು ನಡೀತಕ್ಕಂತಹ ಅನೇಕ ಸೆಲೆಬ್ರೇಷನ್ಸ್ ಅಂತ ಏನು ಕರಿತೀವಿ, ಯೇಸುವಿನ ಹೆಸರಿನಲ್ಲಿ ನಡೀತಕ್ಕಂತಹ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ಮೂಡಿ ಬಂದಿದೆ. ಆಲ್ಬನ್ ಜಿಯೋರವರ ಒಂದು ನೇತೃತ್ವದಲ್ಲಿ ಈ ದೇವಾಲಯದಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸೇವಾ ಕಾರ್ಯಕ್ರಮಗಳು ನಡೀತಾ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಸಹ ನಾನು ಕ್ರಿಸ್ಮಸ್ನ ಶುಭಾಶಯಗಳನ್ನು ವ್ಯಕ್ತಪಡಿಸ್ತೇನೆ.